ಇವಾಗ ಹಳಬರು ನಿರೀಕ್ಷೆ ಮಾಡ್ತಾರೆ, ಅದು ಸತ್ಯನೇ. ಹೊಸಬರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಆನಂತರ ನಿಮ್ಗೆ ಪ್ರಾದೇಶಿಕ ಸಮತೋಲನವನ್ನು ಕಾಪಾಡಬೇಕು, ಜಾತಿ ಸಮೀಕರಣವನ್ನು ನೋಡಬೇಕು, ಅದೆಲ್ಲ ಇದೆ. ಇದೆಲ್ಲಕ್ಕಿಂತ ಜಾಸ್ತಿಯಾಗಿ ಅವ್ರಿಗೆ ತಲೆನೋವಾಗಿರುವಂತದ್ದು ಸಿದ್ದರಾಮಯ್ಯನವರ ಬಣ. ಹೌದಾ? ಎಸ್, ಅಬ್ಸಲ್ಯೂಟ್ಲಿ. ಸಿದ್ದರಾಮಯ್ಯನವರ ಬಣದ ಯಾರ್ಯಾರು ಇದಾರೆ ನೋಡಿ, ಅವರನ್ನ ಅಕಾಮಡೇಟ್ ಮಾಡಬೇಕು. ಎಲ್ಲಿ ಮಾಡಬೇಕು? ಒಂದ್ ಕಡೆ ಇವರಿಗೆ ಟೆನ್ಷನ್ ಏನಂತ ಹೇಳಿದ್ರೆ ಇವ್ರ ಕಡೆಯವರನ್ನೇ ಸೇರ್ಸ್ಕೊಂಡ್ ಬಿಡ್ಬೇಕು ಅನ್ನುವಂತ ಇವ್ರ ಹಪಾಪಿ ಇವ್ರಿಗಿದೆ. ಅವ್ರನ್ನ ಅಕಸ್ಮಾತ್ ಎಲ್ಲಾದ್ರೂ ಬಿಟ್ರೆ ಶಾಂತಿವನಕ್ಕೆ ಎಲ್ಲಾದ್ರೂ ಹೋದ್ರೆ ಅನ್ನುವಂತ ಭಯ ಬೇರೆ ಅವ್ರಿಗೆಲ್ಲ ಇದೆಯೇನೋ ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಮಗಮ್ಮಾಗಿದ್ದಾರೆ. ಅವ್ರು ಡಿ ಕೆ ಶಿವಕುಮಾರ್ ಅವರು ಮೊದಲು ಬಂದ ಸ್ಪೀಡ್ ಹಂಗಿತ್ತು, ಇವಾಗ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಭಯ ಇರೋದು ಸಿದ್ದರಾಮಯ್ಯನವರ ಬಣದ್ದು. ರಾಹುಲ್ ಗಾಂಧಿ ನೋಡಿದ್ರೆ ಎಲ್ಲೋ ಹೋಗಿ ಇದು ತಿಂಗಳಾನುಗಟ್ಲೆ ಇದು ಫಾರಿನ್ ಅಲ್ಲಿ ಹೋಗಿ ಕೂತ್ಕೊಂತಾರೆ. ಒಟ್ಟಿನಲ್ಲಿ ಹೇಳಿದ್ರೆ ಈ ಹೈಕಮಾಂಡ್ ಅನ್ನುವಂಥದ್ದು ಲೋ ಕಮಾಂಡ್ ಆಗಿ ಎಲ್ಲೋ ಒಂದ್ ಕಡೆ ನೋ ಕಮಾಂಡ್ ಆಗಿದೆ ಅನ್ನುವಂತ ಒಂದು ಡೌಟ್ ಬರ್ತಾ ಇದೆ ನನಗೆ. ಅದರಿಂದಾಗಿ ಅವರು ಕೂಡ, ಅವರಿಗೂ ಕಮಾಂಡ್ ಇಲ್ಲ, ಡಿ ಕೆ ಶಿವಕುಮಾರ್ ಅವರಿಗೂ ಕಮಾಂಡ್ ಇಲ್ಲ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಕನ್ಫ್ಯೂಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ. ರಾಜ್ಯದ ಜನತೆಗೆ ಇದು ಬಹಳ ಕಷ್ಟದ ಇದು ಪರಿಸ್ಥಿತಿ ಅಂತ ಹೇಳಿ